ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಬಂದಿದ್ದರು. ಎಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆಯನ್ನು ಮಾಡಿದ್ರು, ಬೇರೆ ಬೇರೆ ಶಂಕುಸ್ಥಾಪನೆಯೆಲ್ಲ ನೆರವೇರಿಸಿದ್ರು. ಆದರೆ ಈ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಟಾಪಟಿ, ಕ್ರೆಡಿಟ್ ವಾರ್. ಮೋದಿ ಎದುರೇ ಮೆಟ್ರೋ ಕ್ರೆಡಿಟ್ ಪಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿಗೆ ಮೆಟ್ರೋ ತಂದಿದ್ದೇ ಮನಮೋಹನ್ ಸಿಂಗ್. ಕಾಂಗ್ರೆಸ್ ಕ್ರೆಡಿಟ್ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಮನಮೋಹನ್ ಸಿಂಗ್ ಅವರಿಂದಲೇ ಬೆಂಗಳೂರಿಗೆ ಮೆಟ್ರೋ ಬಂತು ಅಂತ ಮೋದಿ ಅವರ ಮುಂದೆನೇ ಹೇಳಿರೋದು. ರಾಜ್ಯ ಸರ್ಕಾರ ಹೆಚ್ಚು ಹಣ ಖರ್ಚು ಮಾಡಿದೆ, ಅದು ಒಡಂಬಡಿಕೆ ಇರೋದೇ ಹಾಗೆ. ಮೆಟ್ರೋದಲ್ಲಿ ನಮ್ಮ ಪಾಲೇ ಹೆಚ್ಚು, ನಿಜ. ರಾಜ್ಯ ಸರ್ಕಾರಗಳ ಪಾಲೇ ಜಾಸ್ತಿ. ರಾಜ್ಯ ಸರ್ಕಾರ 25,000 ಕೋಟಿ ಖರ್ಚು ಮಾಡಿದೆ, ಕೇಂದ್ರ ಸರ್ಕಾರ ಕೇವಲ 7,000 ಕೋಟಿ ಖರ್ಚು ಮಾಡಿದೆ ಅಂತ ಹೇಳೋದ್ರ ಮುಖಾಂತರ ನಮ್ಮ ಪಾಲು ಹೆಚ್ಚು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕ್ರೆಡಿಟ್ ಅನ್ನು ಪಡ್ಕೊಂಡಿದ್ದಾರೆ. ಎರಡು ವಿಚಾರ: ಒಂದು, ಮನಮೋಹನ್ ಸಿಂಗ್ ಅವರಿಂದ ನಮಗೆ ಮೆಟ್ರೋ ಬಂತು ಅಂತ, ಅಂದರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲೂ ಆಯಿತು ಅಂತ. ಎರಡನೇದು, ರಾಜ್ಯ ಸರ್ಕಾರದ ಪಾಲೇ ಹೆಚ್ಚು ಅಂತ. ಇವತ್ತಿನ ಕಾರ್ಯಕ್ರಮಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನು ಹೇಳಿದರು. 25% ಮಾತ್ರ ಅವ್ರು ಕೊಡ್ತಾರೆ, 75% ನಾವು ಕೊಡ್ತೀವಿ ಅಂತ. ಬಟ್ ಅದು ನಿಯಮಗಳು ಇರೋದೇ ಹಾಗೆ. ರಾಜ್ಯ ಸರ್ಕಾರಗಳ ಪಾಲೇ ಜಾಸ್ತಿ ಇರಬೇಕು, ಕೇಂದ್ರ ಸರ್ಕಾರವೂ ಕೊಡುತ್ತೆ ಅಂತ. ಬಟ್ ಅದು ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ಅದೊಂದು ರೇಷಿಯೋ ಇದೆ. ಕೇಂದ್ರ ಸರ್ಕಾರದ ಪಾಲು ಎಷ್ಟಿರಬೇಕು, ರಾಜ್ಯ ಸರ್ಕಾರದ ಪಾಲು ಎಷ್ಟಿರಬೇಕು ಅಂತ. ಬಟ್ ಅವಕಾಶ ಸಿಕ್ಕಾಗ ಆ ಕ್ರೆಡಿಟನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಸಹಜವಾಗೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕೇಂದ್ರದಲ್ಲೊಂದು ಪಕ್ಷ, ರಾಜ್ಯದಲ್ಲೊಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಯಾರೇ ಇದ್ದರೂ ಕೂಡ ಈ ಥರದ ಮಾತುಕತೆಗಳು ಬರ್ತಾ ಇರುತ್ತೆ. ಅದನ್ನೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇವತ್ತಿನ ಭಾಷಣದಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರ ಹೆಚ್ಚಿನ ಪಾಲನ್ನು ಹೊಂದಿದೆ ಮೆಟ್ರೋದಲ್ಲಿ. ಅದಕ್ಕೋಸ್ಕರನೇ ಅಲ್ವಾ ನಿಮಗೆ BMRCL ಮೆಟ್ರೋ ಎಲ್ಲ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುತ್ತೆ. ನಿಮಗೆ ಮೆಟ್ರೋ ದರ ಏರಿಕೆ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಇಲ್ಲ ಇಲ್ಲ ಅದನ್ನು ಕೇಂದ್ರ ಸರ್ಕಾರದವ್ರು ಮಾಡಿರೋದು, ನಮ್ಮನ್ನು ಕೇಳಬೇಡಿ ಅಂತಂತಾರೆ. ಈಗ ಈ ಥರ ಹೇಳ್ತಾರೆ. ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪ ಅಂತಂದರೆ, ಈ ಯೋಜನೆಗೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%, 50% ಇದನ್ನ ಮಾಡಬೇಕು ಅಂತೇಳಿ, ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು. ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ, ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡ್ತದೆ. ಇದಕ್ಕೆ ರಾಜ್ಯ ಸರ್ಕಾರ ಸುಮಾರು 25,387 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಕೇಂದ್ರ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು 7,468.86 ಕೋಟಿ ರೂಪಾಯಿಗಳನ್ನು ಮಾತ್ರ. ಆದರೆ ಕೇಂದ್ರ ಸರ್ಕಾರ ಸಾಲ ಕೊಡ್ತದೆ, ಈಕ್ವಿಟಿ ಇಟ್ಟಿದ್ದಾರೆ. ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು. ಇಲ್ಲಿವರೆಗೆ 3,987 ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಮಾತಾಡಿರ್ತಕ್ಕಂಥದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ 50-50ರಷ್ಟು ದುಡ್ಡನ್ನು ಹಾಕಬೇಕು ಯೋಜನೆಗೆ. ಆದರೆ ರಾಜ್ಯ ಸರ್ಕಾರ ಜಾಸ್ತಿ ಅನುದಾನವನ್ನು ಕೊಟ್ಟಿದೆ. ಇನ್ನು ಮಹಾರಾಷ್ಟ್ರ ಮತ್ತು ಗುಜರಾತ್ನಂತೆ ನಮಗೂ ಹೆಚ್ಚು ಒತ್ತು ಕೊಡಿ, ಕರ್ನಾಟಕಕ್ಕೂ ಹೆಚ್ಚು ನೆರವನ್ನು ಕೊಡಿ ಅಂತ ಮೋದಿ ಎದುರೇ ಸಿಎಂ ಸಿದ್ದರಾಮಯ್ಯನವರು ಅಹವಾಲನ್ನು ಇಟ್ಟಿದ್ದಾರೆ. ಮನವಿ ರೂಪದಲ್ಲಿ ನಯವಾಗೇ ಕಾಲೆಳೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗುಜರಾತ್ ಮಹಾರಾಷ್ಟ್ರದಂತೆ ನಮಗೂ ಒತ್ತು ಕೊಡಿ. ಹೆಂಗೆ ಗುಜರಾತಲ್ಲಿ BJP ಗೌರ್ನಮೆಂಟು, ಮಹಾರಾಷ್ಟ್ರದಲ್ಲಿ BJP ಗೌರ್ನಮೆಂಟು, ಕಾಂಗ್ರೆಸ್ ರಾಜ್ಯದಲ್ಲಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದರೆ ಒಂದು
ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಆಲ್ ರೈಟ್. ಈಗ ಪ್ರಧಾನಿ ಮೋದಿ ಅವರಿಗೆ ಮನವಿಯಂತೂ ಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ಸಿದ್ದರಾಮಯ್ಯನವರು ಕೇಳ್ತಿರ್ತಾರೆ. ಯಾಕೆಂದರೆ GSTಯಲ್ಲಿ ನಮ್ಮ ರಾಜ್ಯದ ಪಾಲು ದೊಡ್ಡದಿದೆ, ಇಡೀ ದೇಶದಲ್ಲಿ 2ನೇ ದೊಡ್ಡ ರಾಜ್ಯ. ಹಾಗಾಗಿ ನಮಗೆ ಕೇಂದ್ರದಿಂದ ಸಾಕಷ್ಟು ದುಡ್ಡು ಬರ್ತಾ ಇಲ್ಲ ಅಂತ ಅವರು ಮೊದಲಿಂದನೂ ಕ್ಲೈಮ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ವೇದಿಕೆಯ ಮೇಲೆ ಮೋದಿ ಅವರು ಇದ್ದಾಗಲೇ ಕೇಳಿದ್ದಾರೆ.